ಫ್ರೆಂಡ್ಸ್, ನಮಸ್ತೆ. ಸೊ ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದರೆ, ತುಂಬ ದಿವಸ ಆಯಿತು ನಾನು ವಿಡಿಯೋನೇ ಮಾಡಿದ್ದಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿ ಮಾಡತ್ತಿದ್ದೆ. ಯಾಕಂದ್ರೆ ಬಿಟ್ಬಿಟ್ರೆ ಹಂಗೆ ಹೋಗ್ಬಿಡ್ತೈತೆ. ಏನಾದರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ವಿಡಿಯೋ ಮಾಡಲೇಬೇಕು, ಕಂಟೆಂಟ್ ಇಟ್ಕೊಂಡು. ಸೊ ಇವತ್ತು ಲಾಸ್ಟ್ ಟೈಮ್ ನಿಮಗೆ ನಾನು ಡೈಮಂಡ್ ನೋಸ್ ಪಿನ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೆ. ಸೊ ಈ ಸಾರಿ ಏನು ಮಾಡಿದ್ದೆ ಅಂದ್ರೆ, ನಾನು ನಿಮ್ಗೆ ಹೇಳಿದ್ದೆ ನಾನು ಏನಂತ ಅಂದರೆ, ನಾ ಸಿಲ್ವರ್ ನೋಸ್ ಪಿನ್ ತೊಗೊಂಡ್ರೆ ನಿಮ್ಗೆ ಖಂಡಿತ ನಾನು ಹೇಳ್ತೇನೆ ಅಂತೇಳಿ. ನಾನೇ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಕೆಲವೊಂದು ನೋಸ್ ಪಿನ್ನ ತೊಗೊಂಡಿದ್ದೆ. ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ಮಾಡ್ತಿದ್ದೆ. ಸೊ ತೋರಿಸ್ತೇನಂತೆ. ಅದು ಯಾವ ಒಂದು ಪೇಜ್ ಅಂದರೆ ವಿಜುವಲ್ ಅಂಥೇಳಿ, ಇದು ಉಲ್ಟಾ ಕಾಣಿಸ್ತೈತಿ. ವಿಜುವಲ್ ಅನ್ನೋ ಒಂದು ಪೇಜ್ ಐತಿ. ಲಾಸ್ಟ್ ಟೈಮ್ ನಾನು ವಿಡಿಯೋನ ಮಾಡಿದ್ನಲ್ಲ, ಸೊ ಇಷ್ಟೊಂದೆಲ್ಲ ಕಲೆಕ್ಷನ್ ಬಗ್ಗೆ ನಾನು ಮಾಡಿದ್ದೆ, ನೋಸ್ ಪಿನ್ ಬಗ್ಗೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತಂತೆ. ಯಾರಾದರೂ ನೀವು ಆ ವಿಡಿಯೋನ ನೋಡಿಲ್ಲಪ್ಪ ಅಂದರೆ ಖಂಡಿತ ನನ್ನ ಚಾನಲ್ಗೆ ಹೋಗಿ ಅದನ್ನು ವಿಡಿಯೋ ನೋಡ್ಕೊಂಬರ್ರಿ. ಸುಮಾರು ಕಲೆಕ್ಷನ್ಗಳನ್ನ ಮಾಡ್ಕೊಂಡೀನಿ. ನಾನು ವಿಜುವಲ್ ಒಳಗೆ ಅಂದರೆ ಸಿಲ್ವರ್ ತೊಗೊಂಡಿರೋದು. ಇದನ್ನೆಲ್ಲ ಆಲ್ಮೋಸ್ಟ್ ನಾನು ಮಾಡಿಬಿಟ್ಟಿದ್ದೀನಲ್ಲ, ಇದನ್ನು ನಾನು ಮಾಡೋಕ್ಕೆ ಹೋಗಂಗಿಲ್ಲ, ಇವಾಗ ತೋರ್ಸೋಕೆ ಹೋಗಲ್ಲ ನಿಮಗೆ. ನಾನು ತೋರ್ಸೋದಂದರೆ ಸಿಲ್ವರ್ದು ಹಾಫ್ ಮೂನ್ ಬರುತ್ತಲ್ಲ, ಸೇಮ್ ಅದೇ ಥರ ಐತೆ. ನೀವು ನೋಡ್ಬೋದು. ನನ್ನ ಮುಖಕ್ಕೆ ಹತ್ತರ ಹಿಡಿದ್ರೆ ಮಾತ್ರ ಇದು ಚೆನ್ನಾಗಿ ಕಾಣಿಸುತ್ತೆ ನೋಡ್ರದ. ವಾವ್, ಇದರೊಳಗೆ ವೈಟ್ ಕೂಡ ಐತೆ. ನಾನು ಪಿಂಕ್ ಮತ್ತು ವೈಟ್ ಮಿಕ್ಸ್ ಇರೋದು ತೊಗೊಂಡಿದ್ದೀನಿ. ಏನೋ ನನಗೆ ಇಷ್ಟ ಆಯ್ತಿದ್ದು. ಹಾಕ್ಕೊಂಡ್ರೆ ಮಾತ್ರ ಭಾಳ ದೊಡ್ಡದು ಫುಲ್ಲೆಲ್ಲ ಕವರ್ ಆಗ್ತೈತಿ. ಭಾಳ ಚೆನ್ನಾಗಿ ಟ್ರೆಂಡಿಂಗ್. ತೋರಿಸ್ತೇನೆ ನೆಕ್ಸ್ಟ್ ಇನ್ನೊಂದು ನಿಮಗೆ ನಾನು. ಇನ್ನೊಂದು ಗ್ರೀನ್, ಸೆಂಟ್ರು ಗ್ರೀನ್ ಇದು ಬರುತ್ತೆ. ಸುತ್ತಕಡಲೆ ಎಲ್ಲ ವೈಟ್, ಭಾಳ ಚೆನ್ನಾಗೈತಿ ಇದು. ಅಂದರೆ ಇದೇನಂದರೆ ಸಿಲ್ವರೇ ಇರುತ್ತೆ, ಆದರೆ ಗೋಲ್ಡ್ ಕಲರ್ ಕೊಟ್ಟಿರ್ತಾರೆ. ಅಂದರೆ ಕೋಟಿಂಗ್ ಅಂತ ಹೇಳ್ತೀವಲ್ಲ, ಕೋಟಿಂಗ್ ಐತಿ ಇದಕ್ಕೆ. ಮತ್ತೆ ಕಲರ್ ಹೋದ್ರೆ ಮತ್ತೆ ಮಾಡಿಸ್ಕೋಬೋದು ನಾವು ಹೋಗಿ. ಸಿಲ್ವರ್ ಜ್ಯುವೆಲರಿ ಇರುತ್ತಲ್ಲ, ಗೋಲ್ಡೆಲ್ಲ ಪ್ಲೇಟಿಂಗ್ ಮಾಡೆಲ್ಲ ನಾವು ತೊಗೋತೀವಲ್ಲ, ಅದರೊಳಗೆ ಹೋಗಿ ನಾವು ಇದಕ್ಕೆ ಕಲರ್ ಮಾಡಿಸ್ಕೋಬೋದು. ಯಾವಾಗ ನಾನು ಒಂದು ಸಾರಿ ಹಾಕ್ಕೊಂಡ್ರೆ ಅದೇನು ಜಲ್ದಿ ಏನು ಹಾಳಾಗಲ್ಲ ಅಂತ ನಾನು ಅಂದ್ಕೊಂಡೀನಿ. ಇನ್ನೊಂದು ತೋರಿಸ್ತೀನಿ ನಿಮಗೆ. ನಾನು ಮೂರು ತೊಗೊಂಡಿದ್ದೆ ನಾನು. ಇದು ನೋಡ್ರಿ, ಇದು ಎಷ್ಟು ಚೆನ್ನಾಗೈತೆ ಅಂತೇಳಿ. ಯಾಕೋ ಕಾಣುತ್ತಾ ಇಲ್ಲ. ವೈಟು ಪಿಂಕ್ ಐತಿ ಇದಕ್ಕೆ. ಇದು ಅಷ್ಟೇ ಸಿಲ್ವರೇ. ಸೊ ಇದು 3 ಆಗಿತ್ತು. ಇದ್ರೊಳಗೆ ನೋಡ್ಬೋದು ನೀವು 3 ಯಾವುವು ಅಂತ ಹೇಳಿ. ಇದೊಂದು 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 ಇವೆಲ್ಲ ಗೋಲ್ಡ್ ಡೈಮಂಡ್ಸ್ ಎಲ್ಲ ಇದು. ಸೊ ಇದಾಗಿತ್ತು ನನ್ನ ಸಿಲ್ವರ್ ನೋಸ್ ಪಿನ್ ಕಲೆಕ್ಷನ್. ಆ್ಯಕ್ಚುಲಿ ಇದನ್ನು ತೊಗೊಳಕ್ಕೆ ನಮ್ಮ ಮನೆಯವ್ರು ಬೇಡ ಅಂದ್ರೆ, ಬೇಡಪ್ಪ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ತೊಗೋತೀವಿ, ಸುಮ್ಮನೆ ಕಲರ್ ಹೋಗ್ಬಿಡ್ತೈತೆ ಅಂಥೇಳಿ. ನಾನು ಡೈಲಿ ವೇರ್ ಮಾಡಲ್ಲ, ಸೊ ಅದಕ್ಕೋಸ್ಕರ ನಾನು ತೊಗೊಂಡೀನಿ. ಇನ್ನೂ ವೇರ್ ಮಾಡಿಲ್ಲ ನಾನು. ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದೇನು ನಾನು ಹಾಕ್ಕೊಂಡಿದ್ದೀನಲ್ಲ ಡೈಮಂಡ್ ಇದು, ಇದಂತೂ ನನಗೆ ಸಖತ್ ಇಷ್ಟ. ಅದಕ್ಕೆ ನಾನು ಇದನ್ನು ಕಂಟಿನ್ಯೂ ಆಗಿ ವೇರ್ ಮಾಡೀನಿ. ಇದನ್ನು ನಾನು ತೊಗೊಂಡಿದ್ದು ಜಾಯ್ ಲುಕಾಸ್ ಮನಸ್ಸು ಹೇಳುತ್ತದೆ, ಅಲ್ಲಿ ತೊಗೊಂಡೆ. ಸೊ ನೆಕ್ಸ್ಟ್ ನಾನು ಮೀಶೋ ಒಳಗೆ ಸ್ಯಾರಿ ತೊಗೊಂಡಿದ್ದೆ. ಯೂಟ್ಯೂಬ್ ಒಳಗೆ ಒಬ್ಬರು ಲೇಡಿ ತೋರಿಸ್ತಾರೆ ಸ್ಯಾರಿ ಬಗ್ಗೆ. ಅವ್ರದ್ದು ನೋಡಿ ಕಾಪಿ ಮಾಡಿ ಅವ್ರು ಉಟ್ಕೊಂಡಿದ್ರು. ಭಾಳ ಚೆನ್ನಾಗಿ ಕಾಣಿಸ್ತು. ನನಗಂತೂ ಭಾಳ ಇಷ್ಟ ಆಯಿತು. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಆ ಸ್ಯಾರಿ. ಆ್ಯಕ್ಚುಲಿ ನನಗೆ ರೆಡ್ ಕಲರ್ ಅಂದರೆ ಸಖತ್ ಇಷ್ಟ. ಯಾಕೆ ತೊಗೋಬಾರ್ದು ಅಂಥೇಳಿ ನಾನು ಇದನ್ನು ತೊಗೊಂಡಿನಿ. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ. ಎಷ್ಟು ರಿಚ್ ಐತಂದ್ರೆ ಅಬ್ಬಾ ನೀವು ನೋಡ್ಬೋದು ಎಷ್ಟು ಚೆನ್ನಾಗೈತೆ ಅಂತೇಳಿ. ಸಖತ್ತಾಗೈತಿ. ಇದಕ್ಕೆಲ್ಲ ನಾನು ಫಾಲ್ಸ್ ಎಲ್ಲ ಅವಾಗಲೆಲ್ಲ ಹಾಕಿ ರೆಡಿ ಮಾಡ್ತೀನಿ. ಬ್ಲೌಸು ಕೂಡ ಸ್ಟಿಚ್ ಮಾಡ್ತೀನಿ. ಭಾಳ ಚೆನ್ನಾಗೈತೆ. ಒಳ್ಳೆ ಒಂದು ರಿಚ್ ಲುಕ್ ಕೊಡಿಸ್ತೈತಿ. ಇದ್ರೊಳಗೆ ನಾವು ಇದೇ ಬ್ಲೌಸ್ ಹಾಕ್ಕೊಳ್ಳೋಕ್ಕಿಂತ ಬ್ಲ್ಯಾಕ್ನ ಸ್ವಲ್ಪ ಇದನ್ನು ಮಾಡಿ ನೆಟೆಡ್ ಎಲ್ಲ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸ್ತೈತಿ. ನಾನು ಹೊಲ್ಸೀನಿ, ಇದ್ರದ್ದು ಹೊಲ್ಸೀನಿ, ವಿತ್ ನೆಟೆಡ್ ಕೂಡ ಬ್ಲ್ಯಾಕಿಂದು ಕೂಡ ನಾನು ಹೊಲ್ಸೀನಿ. ಅವರು ಕೂಡ ಅದನ್ನೇ ಹೊಲಿಸಿ ಹಾಕ್ಕೊಂಡಿದ್ದಾರೆ. ಕಮೆಂಟ್ಸ್ ಎಲ್ಲ ನೋಡಿ ಅದು ಇದೆಲ್ಲ ನೋಡ್ಕೊಂಡು ಚೆಕ್ ಮಾಡಿನೇ
ಯಾವುದೇ ಒಂದು ಐಟಮ್ ತೊಗೊಂಡ್ರು ನಾನು ಅದು ಚೆಕ್ ಮಾಡಿ ತೊಗೋತೀನಿ. ಅವರು ಇದು ಸ್ಯಾರಿ ತೊಗೊಂಡಾರ, ಭಾಳ ಚೆನ್ನಾಗಿ ಕಾಣಿಸ್ತೈತೆ ಅವ್ರಿಗೆ ಮಾತ್ರ. ಇದು ನಾನು ಇನ್ನೂ ಉಟ್ಕೊಂಡಿಲ್ಲ, ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ಬೋದು ಅಂತ ನಾನು ಅಂದ್ಕೊಂಡೀನಿ. ಯಾಕಂದ್ರೆ ನಾವು ಒಂಚೂರು ಬೆಳ್ಳಗದೀವಿ, ಚೆನ್ನಾಗಿ ಕಾಣಿಸ್ತೈತಿ. ಸೊ ಇದಾಗಿತ್ತು ಮೊದಲೇ ಸ್ಯಾರಿ. ಇದು ಲಾಸ್ಟ್ ಟೈಮ್ ನಾನು ನಿಮಗೆ ಸ್ಯಾರಿ ಬಗ್ಗೆ ಮಾಡಿದ್ದೆ, ಗೋಲ್ಡ್ ಕಲರ್ದೊಂದು ಟ್ರೆಂಡಿಂಗ್ ಇತ್ತದು ಸ್ಯಾರಿ. ಎಲ್ಲರೂ ಎಲ್ಲಿ ನೋಡಿದ್ರು ಬರೀ ಅದೇ ಸ್ಯಾರಿ ಉಡ್ತಾಯಿದ್ರು. ಇನ್ಸ್ಟಾಗ್ರಾಮ್ನಾಗ ಅದು ಬರೀ ಅದನ್ನೇ ಉಟ್ಕೊಂಡು ಎಲ್ಲ ರೀಲ್ಸ್ ಮಾಡಿದ್ದು. ನಾನು ಮಾಡಿದ್ದೆ ಒಂದು, ಬಟ್ ನಮ್ಮ ಮನೆಯವ್ರದ್ದು ಅವ್ರ ಜೊತೆಗೆಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಮಾಡ್ಬೇಕು ಅಂದ್ಕೊಂಡಿನಿ, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ಇದು ಅದರೊಳಗೆ ಇನ್ನೊಂದು ಕಲರ್ ನೋಡ್ಬೋದು. ಸ್ಯಾರಿ ಎಷ್ಟು ರಿಚ್ ಆಗೈತೆ ಅಂತ ಹೇಳಿ, ಕಲರ್ ಮಾತ್ರ ಸಕ್ಕತ್ತೈತಿ. ಈ ಕಲರ್ ನೋಡಿನೇ ತೊಗೋಬೇಕು ನಾವು. ಇದಕ್ಕೆಲ್ಲ ನಾನೆಲ್ಲ ಫಾಲ್ಸ್ ಎಲ್ಲ ಮಾಡಿಸಿ ರೆಡಿ ಮಾಡಿಸಿಟ್ಟಿದ್ದೀನಿ. ವಿಡಿಯೋ ಮಾಡೋಕ್ಕೆ ಟೈಮ್ ಇದ್ದಿದ್ದಿಲ್ಲ ಅಷ್ಟೇ. ನೋಡ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗೈತೆ ಅಂಥೇಳಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗೈತೆ ಅಂಥೇಳಿ ಕಲರ್ ಇದು. ನನಗೆ ಈ ಕಲರ್ಗೆ ಫಿದಾ ಆಗಿ ನಾನು ಈ ಥರ ತೊಗೊಂಡಿರೋದು. ನನಗೇನೋ ಈ ಥರ ಡಿಫ್ರೆಂಟ್ ಗೋಲ್ಡು, ವೈಟು, ಲೈಟ್ ಕಲರ್ ಅಂದರೆ ನಂಗೆ ಸಖತ್ ಇಷ್ಟ. ಇದು ನೋಡ್ಬೋದು, ಈ ಸ್ಯಾರಿ ನಾನು ವೇರ್ ಮಾಡಿನಲ್ಲ, ಇದು ಮೈಸೂರು ಸಿಲ್ಕ್ ಸ್ಯಾರಿನೇ. ಮೊನ್ನೆ ದೀಪಾವಳಿಗೆ ಲಕ್ಷ್ಮಿಗಂತ ಉಡಿಸಿರೋವಂಥ ಒಂದು ಸ್ಯಾರಿ ಇದು. ಭಾಳ ಚೆನ್ನಾಗಿದೆ, ಸಾಫ್ಟಾಗೆ. ಇದಕ್ಕೆ ಎಷ್ಟೋ ಕೊಟ್ಟಿದ್ದೆ ನಾನು, ನೆನಪಿಲ್ಲ. ಒಂದು 10,500 ಕೊಟ್ಟಿದ್ನು, 11,000 ಕೊಟ್ಟಿದ್ನು, ನೆನಪಿಲ್ಲ. ಇದು ಇಷ್ಟಪಟ್ಟು ನೆಕ್ಸ್ಟ್ ಟೈಮ್ ಹೋಗಿ ತೊಗೊಂಡಿರೋವಂಥ ಸ್ಯಾರಿ. ನೋಡ್ಬೋದು ಭಾಳ ಚೆನ್ನಾಗೈತಿ. ಎರಡೂ ಸೈಡ್ ಸೇಮ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದಕ್ಕೆ ರಿಚ್ ಆಗೈತೆ. ಸೊ ದೇವ್ರು ಗುಡಿಸೋದು ಸ್ಯಾರಿ ಎಲ್ಲ ಹಾಗೆ ಇಡಬಾರ್ದು ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ನಾನು ಒಂದು ಸಾರಿ ವಿಡಿಯೋ ಮಾಡ್ತಿದ್ನಲ್ಲ, ಸೊ ಉಟ್ಕೊಂಡು ವಿಡಿಯೋ ಮಾಡಿ ಆಮೇಲೆ ಹಂಗೆ ಮಡ್ಚಿಟ್ಬಿಡೋಣ ಅಂದ್ಕೊಂಡೆ. ಇದು ಬೇರೆ ಬ್ಲೌಸ್ ಹಂಗೆ ಎಕ್ಸ್ಟ್ರಾ ಹೊಲಿಸಿರ್ತೀನಲ್ಲ, ರಾ ಸಿಲ್ಕ್ ತೊಗೊಂಡು ಅದನ್ನೇ ಮ್ಯಾಚ್ ಮಾಡಿಕೊಂಡು ಉಟ್ಕೊಂಡಿದ್ದೀನಿ. ಮ್ಯಾಚ್ ಪರ್ಫೆಕ್ಟಾಗಿ ಆಗೈತಲ್ಲ. ನಾನು ವರ್ಕ್ ಹಾಕ್ಸಿದ್ರು ಕೂಡ ಇದೇ ಥರ ಬ್ಲೌಸ್ ಪೀಸ್ ತೊಗೊಂಡು ನಾನು ವರ್ಕ್ ಹಾಕ್ಸ್ತೀನಿ. ಸ್ಯಾರಿ ಬ್ಲೌಸಿಗೆ ವರ್ಕ್ ಹಾಕ್ಸೋದು ಕಡಿಮೆ, ಯಾಕಂದರೆ ಸ್ಯಾರಿ ಬ್ಲೌಸು ಹಾಳಾಗಿಬಿಡ್ತೈತಿ. ನಾವು ತುಂಬಾ ವರ್ಷ ಇಡಬೇಕಲ್ಲ, ಸೊ ಹಾಳಾಗಿಬಿಡ್ತದೆ ಅಂತ ಏನು ಮಾಡ್ತೇನೆ ನಾನು, ರಾ ಸಿಲ್ಕ್ ತೊಗೊಂಡು ಅದಕ್ಕೆ ನಮ್ಗೆ ಯಾವ ವರ್ಕ್ ಬೇಕೋ ಆ ಥರ ವರ್ಕ್ ಹಾಕಿಸ್ತೀನಿ. ನೀವು ಅದೇ ಥರ ಟ್ರೈ ಮಾಡಿರಿ. ಸ್ಯಾರಿ ಬ್ಲೌಸು ಯಾವುದೂ ಹಾಳಾಗಲ್ಲ. ಎಷ್ಟು ವರ್ಷ ಆದರೂ ಆರಾಮಾಗಿ ಇಟ್ಕೊಂಡು ನಾವು ಮಕ್ಕಳು ಮರಿಯೆಲ್ಲ ವೇರ್ ಮಾಡ್ಬೋದು. ಸೊ ಈ ಸ್ಯಾರಿದು ರೇಟ್ ನಾನು ಮೆನ್ಷನ್ ಮಾಡ್ತೀನಿ ಆ ಸೈಡಿಗೆ. ಓಕೆ, ನೆಕ್ಸ್ಟ್ ಸ್ಯಾರಿ ಬ್ಲ್ಯಾಕು. ಇದು ಬ್ಲ್ಯಾಕು ನಂದಲ್ಲ ಸ್ಯಾರಿ, ನನ್ನ ಮಗಳದು. ನನ್ನ ಮಗಳಿಗೆ ರೀಲ್ಸ್ ಮಾಡೋಕ್ಕೆ ಇಷ್ಟ ಅಂತ ಹೇಳಿದ್ದೆ. ಅವ್ರ ಅಪ್ಪಗೆ ಲಾಸ್ಟ್ ಟೈಮ್ ಒಂದು ಸ್ಯಾರಿ ಕೊಡಿಸಿದ್ರು, ಅದು ಯಾಕೋ ಅವಳಿಗೆ ಇಷ್ಟ ಆಗಿಲ್ಲ. ಅದು ನನಗೆ ಅಂತ ಇಟ್ಕೊಂಡೆ ನಾನು. ಮತ್ತು ಅದನ್ನು ಅವಳಿಗೆ ಈ ಥರ ಸ್ವಲ್ಪ ಚಮಕಿ ಇರೋದು ತೊಗೊಂಡಿನಿ. ಇದು ಭಾಳ ಕಡಿಮೆ ಪ್ರೈಸು, ಬಟ್ ಬಟ್ಟೆ ಮಾತ್ರ ಭಾಳ ಚೆನ್ನಾಗಿದೆ. ಆರಾಮಾಗಿ ನಾವು ಸ್ಟೈಲ್ ಮಾಡ್ಬೋದು. ಸ್ಟೈಲ್ ಅಂತ ಮಾಡ್ತಾನೆ, ಯಾಕಂದರೆ ಇದನ್ನೇನು ದೇವಸ್ಥಾನಕ್ಕೆಲ್ಲ ಉಟ್ಕೊಂಡು ಹಾಕೋ ಆಗಲ್ಲ. ಇದನ್ನೇನಾದರೂ ನಾವು ಪಾರ್ಟಿ ವೇರು ಅಲ್ಲಿ ಇಲ್ಲ ಅಂಥೇಳಿ ಉಟ್ಕೋಬೋದು. ಭಾಳ ಚೆನ್ನಾಗಿ ಕಾಣಿಸ್ತೈತಿ. ನೋಡ್ಬೋದು, ನಾನು ವೈಟ್ ಮುಖಕ್ಕಂತೂ ಇನ್ನೂ ಸೂಪರಾಗಿ ಕಾಣಿಸ್ತೈತಿ. ಇದು ಒಂಥರ ಹೀರೋಯಿನ್ ಥರ ಕಾಣಿಸ್ತೈತಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ. ವಾವ್, ಬ್ಯೂಟಿಫುಲ್. ನೋಡ್ರಿ, ಲಕ್ಷ್ಮಮ್ಮನ ಸ್ಯಾರಿ ಉಟ್ಕೊಂಡಿದ್ದಕ್ಕೆ ನಮ್ಮ ಫೇಸಿನ ಲುಕ್ಕೇ ಚೇಂಜ್ ಆಗಿಬಿಟ್ಟೈತಿ ಇವತ್ತು. ಸೊ ಇದಾಗಿತ್ತು ನನ್ನ 3ನೇ ಸ್ಯಾರಿ. ಸೊ ಇವತ್ತು ಜಾಸ್ತಿ ಏನು ಕಲೆಕ್ಷನ್ ಇಲ್ಲ. ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೀನಿ ನಾನು. ಅದರದ್ದು ಒಂದಿನ ನಾನು ಕಲೆಕ್ಷನ್ದು ವಿಡಿಯೋ ಮಾಡ್ತೀನಿ. ಬರೀ ಕಲೆಕ್ಷನ್ದು ವಿಡಿಯೋ ಮಾಡ್ತಾಳಪ್ಪ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಲಾಗಿಂಗು ಮಾಡ್ಬೇಕು ನಾನು. ನನ್ನ ಮಗ ಹೇಳ್ತಿರ್ತಾನೆ, ಅಮ್ಮ ನೀನು ಲಾಗ್ ಮಾಡು, ಮೊದಲು ಮಾಡ್ತಿದ್ದೆಲ್ಲ ಅದೇ ಥರ ಅಂಥೇಳಿ. ಯಾಕೋ ಮಾಡೋಕ್ಕಾಗ್ತಾ ಇಲ್ಲ. ಮಾಡೋಣ ಇನ್ನು ಮುಂದೆ. ನಾನು ಒಂದೇಳೆ ಲಾಗ್ ಈಗ ಮಾಡಿದರೆ ಕಂಟಿನ್ಯೂ ಆಗಿ ನೀವು ವಿಡಿಯೋನ ವಾಚ್ ಮಾಡ್ಕೊಂಡು ಹೋಗ್ರಿ. ಸಬ್ಸ್ಕ್ರೈಬ್ ಅಂತೂ ನೀವು ಖಂಡಿತ ಮಾಡಲೇಬೇಕು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸ್ವಲ್ಪ ಸಪೋರ್ಟ್ ಕೂಡ ಮಾಡಿರಿ. ನಾನೇನು ಭಾಳ ವಿಡಿಯೋ ಮಾಡಿಲ್ಲ, ಒಂದು 5-6 ವಿಡಿಯೋ ಮಾಡಿದ್ದೆ. ನಾನು ಹಳೆ ಚಾನಲ್ ಒಳಗೆ ನಾನು ಭಾಳಷ್ಟು ವಿಡಿಯೋ ಮಾಡೇನಿ. ಅದು ಕೆಲವೊಂದು ಇಶ್ಯೂಯಿಂದ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದನ್ನು ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡೀನಿ. ನಂದು ಇನ್ನೊಂದು ಚಾನಲ್ ಐತಿ, ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. ಸೀರಿಯಲ್ಸ್ ಕತೆಗಳು ಅಂತ ನನ್ನ ಚಾನಲ್ ನೇಮು. ತಕ್ಕ ಮಟ್ಟಿಗೆ ಅಂದರೆ 1,000, 2,000, 3,000 ಸಬ್ಸ್ಕ್ರೈಬರ್ ಇರ್ಬೋದು ಅದಕ್ಕಷ್ಟೇ.
ಸೊ ಇದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡಿರಿ. ಯಾರು ನೋಡ್ತಾ ಇದ್ದೀರಿ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಿ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಕ್ಚುಲಿ ಅದು ನಾನು ತುಂಬ ಚೆನ್ನಾಗಿ ಕಾಣುತ್ತಾನಲ್ಲ. ವಾವ್, ಐ ಆಮ್ ಬ್ಯೂಟಿಫುಲ್. ನನ್ನ ಮಗ ಕೆಳಗಡೆ ಕೂತ್ಕೊಂಡು ನನಗೆ ಅನಿಸುತ್ತಾ ಇದ್ದಾನ. ಪಿಂಟು ಏನಪ್ಪಾಜಿ, ನಿಮ್ಮ ಮಮ್ಮಿ ನಿನ್ನಂಗೆ ಸ್ಮಾರ್ಟ್ ಅದ ನೋಡಲ್ಲ, ಅಲ್ಲಿ ಕಾಣ್ತಾನಲ್ಲ ಅವನೇ ನನ್ನ ಮಗ. ಇಲ್ಲಿ ಕೂತ್ಕೊಂಡು ನನಗೆ ಹಿಂಗೆಲ್ಲ ಮಾಡ್ತಿದ್ದಾನೆ. ಏನೇನು ಮಾತಾಡ್ತಿದ್ಯಮ್ಮ ನೀನು ಅಂತ ಹೇಳ್ತಿದ್ದಾನೆ. ಸೊ ನೆಕ್ಸ್ಟ್ ಕಲೆಕ್ಷನ್ ಒಳಗೆ ನಾನೆಲ್ಲ ತೋರಿಸ್ತೇನಂತ. ಇವತ್ತು ಇನ್ನೊಂದು ಕಲೆಕ್ಷನ್ ನಿಮಗೆ ತೋರಿಸ್ತೇ. ನಾನು ತೋರಿಸ್ಬಾರ್ದು ಆ್ಯಕ್ಚುಲಿ. ಇದೇ ನಾನು ವೇರ್ ಮಾಡಿದ್ದೀನಲ್ಲ, ಈ ಹಾರ ಏನು ವೇರ್ ಮಾಡಿನಲ್ಲ, ಈ ಹಾರ ಎಷ್ಟಿರ್ಬೋದು? 1 ತೊಲೆ ಅಂದರೆ 10 ಗ್ರಾಮ್ ಒಳಗೆ ಈ ಒಂದು ನನ್ನ ಲಾಂಗ್ಸ್ ಸರ ಆಗೈತೆ, ಹಾರ ಆಗೈತೆ. ಈ ಥರ ತೊಗೊಂಡ್ರೆ ನಮ್ಮ ಆರಾಮ್ ಯಾರಾದರೂ ನೋಡಿದವ್ರು ಹಬ್ಬ ಒಂದು 3 ತೊಲೆ ಐತೇನಪ್ಪ, ಇದು 4 ತೊಲೆ ಐತೇನೋ ಅನ್ಬೇಕು, ಅಷ್ಟೊಂದು ರಿಚಾಗಿ ಕಾಣಿಸ್ತೈತಿ. ಇದಕ್ಕೆ ನಾನು ಸೆಟ್ ಮಾಡ್ಕೊಂಡಿದ್ದು ಮತ್ತು ಇನ್ನೊಂದು, ಅದು ಕೂಡ ಅರ್ಧ ತೊಲೆನೇ ಇರೋದು. ನಿಮ್ಗೆ ಯಾರಿಗಾದ್ರೂ ಇದು ಇಷ್ಟ ಇದ್ದರೆ ನಾನು ಇದನ್ನು ಸ್ಕ್ರೀನ್ಶಾಟ್ ಹಾಕಿರ್ತೇನೆ. ನೀವು ಈ ಥರ ನೀವು ಮಾಡಿಸ್ಕೋಬೋದು, ಎಲ್ಲದ ಅಂಗಡಿ ಒಳಗೆ ಕೇಳಿ ಮಾಡಿಸ್ಕೋಬೋದು. ಇದನ್ನು ನಾನು ತೊಗೊಂಡಿದ್ದೇನೆ ಒಂದು 5-6 ವರ್ಷ ಆಗಿರ್ಬೋದು, 5-6 ವರ್ಷ ಜಾಸ್ತಿನೇ ಆಗಿರ್ಬೋದು. ಅವಾಗ ತೊಗೊಂಡಿರೋ, ಅವಾಗೆಲ್ಲ ಕಡಿಮೆ ಇತ್ತು. ಕಡಿಮೆ ಅಂದರೂ ಒಂದು 50,000 ಇರ್ಬೋದೇನೋ ಅವಾಗ, 50-40 ಸಾವಿರ ಇರ್ಬೋದು ಅವಾಗ ತೊಗೊಂಡಿರೋದು. ಇದನ್ನು ಸ್ಕ್ರೀನ್ಶಾಟ್ ಹಾಕ್ತೇನೆ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಈ ಥರ ಒಂದು ಲೈಟಾಗಿ ಒಂದು ತೊಗೊಳ್ರಿ ಹಾರನ. ಆರಾಮ್ ಒಂದು ಸಣ್ಣದು ಒಂದು ದೊಡ್ಡದು ಹಾಕ್ಕೊಂಡ್ರೆ ಏನು ಬೇಡ ಹೆಣ್ಮಕ್ಳಿಗೆ. ಆರಾಮ್ ನಾವು ಗೋಲ್ಡ್ ಹಾಕ್ಕೊಂಡು ಫುಲ್ಲೆಲ್ಲ ಮೈ ತುಂಬ ಬಂಗಾರ ಹಾಕ್ಕೊಂಡಿಯಪ್ಪ ಅನ್ನೋ ಒಂದು ಫೀಲ್ ಆಗ್ತೈತೆ. ಸೊ ಜಾಸ್ತಿ ಮಾತಾಡ್ತೇನೆ ಅಂತ ಅನ್ಕೋಬೋದು ನೀವು. ಹೌದು, ನಾನು ಜಾಸ್ತಿನೇ ಮಾತಾಡ್ತೇನೆ, ಏನೂ ಮಾಡೋಕ್ಕಾಗಲ್ಲ, ಜಾಸ್ತಿನೇ ಮಾತಾಡ್ತೇನೆ. ಸುಮ್ಮನೆ ಹಿಂಗೆ ಗುಮ್ಮನಂಗಿದ್ದು ಒಳಗೊಂದು ಹೊರಗೊಂದು ಮಾತಾಡಬಾರ್ದು. ಏನು ಬರ್ತೈತಿ ಅದನ್ನು ಮಾತಾಡ್ಬಿಡ್ಬೇಕು. ನನ್ನ ಮಗ ಹೇಳ್ತಾನೆ, ಅಮ್ಮ ಸುಮ್ಮನಿರಮ್ಮ ಅಂಥೇಳಿ ಕಣ್ ಬಿಡ್ತಿದ್ದಾನೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾನಿರೋದೇ ಹೀಗೆ. ಸರಿ, ಓಕೆ. ನಿಮಗೆಲ್ಲ ಇದು ಇಷ್ಟ ಆಗೈತೆ ಅಂದ್ಕೊಂಡಿನಿ. ನನ್ನ ಕಲೆಕ್ಷನ್ನು, ನನ್ನ ಮಾತುಕತೆ ಎಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.